आज बीदर के गुरु नानक अस्पताल में एक प्रेस मीट का आयोजन किया गया। इस प्रेस मीट के जरिए डॉक्टर संजीव रेड्डी हार्ट स्पेशलिस्ट होने के संजीव रेड्डी ने दिल की बीमारी की हो रही समस्या जैसे एंजियोथेरेपी, कैथलैब बिना ऑपरेशन किए बिना हार्ट का इलाज गुरु नानक अस्पताल में किया जा रहा है। इलाज के लिए बीदर की जनता को बाहर जाने की आवश्यकता नहीं है। इस संबंध में मीडिया से विस्तार से बात किया। कैमरामैन महेश का कवरेज। ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಗುರುನಾನಕ್ ಆಸ್ಪತ್ರೆಯಲ್ಲಿ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಅಂತಂದಿದ್ರೆ, ನಮ್ಮ ಆಸ್ಪತ್ರೆ ಪ್ರಾರಂಭವಾಗಿದ್ದು 1969ರಲ್ಲಿ. ಇದು ಸರ್ಕಾರಿ ಆಸ್ಪತ್ರೆ ನಂತರ ಪ್ರೈವೇಟ್ ಇದರಲ್ಲಿ ಕ್ಷೇತ್ರದಲ್ಲಿ ಮೊದಲನೇ ಆಸ್ಪತ್ರೆ. ಸುಮಾರು ವರ್ಷಗಳಿಂದ ಇಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ. ಇವಾಗ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ನಾವು ಮಕ್ಕಳ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ಮಾಡ್ತಾಯಿದ್ದೀವಿ. ನಾವು ಇದೇ ತಿಂಗಳು ಸೋನಿ ಅಂತ ಒಂದು 13 ವರ್ಷದ ಹುಡುಗಿ, ಆಕೆಗೆ ಹೃದಯದಲ್ಲಿ ಹೋಲಿತ್ತು. ಹೋಲ್ ಅಂತಂದರೆ ಛಿದ್ರ, ರಂಧ್ರ. ಆ ರಂಧ್ರ ಸುಮಾರು 21 ಮಿಲಿಮೀಟರ್ 2 ಸೆಂಟಿಮೀಟರ್ ರಂಧ್ರ ಇತ್ತು. ಅದಕ್ಕೆ ನಾವು ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ. ಆ ಛಿದ್ರಕ್ಕೆ ಮೊದಲು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗ್ತಿತ್ತು. ಓಪನ್ ಹಾರ್ಟ್ ಸರ್ಜರಿ. ಸೊ ಹೆಣ್ಮಕ್ಕಳಿಗೆ ಹೃದಯದ ಓಪನ್ ಹಾರ್ಟ್ ಸರ್ಜರಿ ಅಂದರೆ ಮುಂದೆ ಅವರ ಭವಿಷ್ಯದಲ್ಲಿ ಮದುವೆ ಅಥವಾ ಅದಕ್ಕೆಲ್ಲ ಸ್ವಲ್ಪ ಅಡಚಣೆಗಳಾಗುವಂಥ ಸಂಭಾವನೆಗಳಿರ್ತವೆ. ಹೀಗಾಗಿ ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಅವಳಿಗೆ ಒಂದು ಡಿವೈಸ್ ಅಂತ ಇರುತ್ತೆ, ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಕ್ಲೋಜರ್ ಡಿವೈಸ್ ಅಂತ, ಡಿವೈಸ್ ಕ್ಲೋಜರ್ ಅನ್ನು ಯಶಸ್ವಿಯಾಗಿ ಇದೇ ತಿಂಗಳು ಮಾಡಿದ್ವಿ. ಮೊದಲು ಇದನ್ನು ನಾವು ಮಾಡ್ತಾಯಿದ್ವಿ, ಮಧ್ಯದಲ್ಲಿ ನಿಲ್ಲಿಸಿದ್ವಿ. ಮತ್ತು ಈ ಹೃದಯ ಸಂಬಂಧಪಟ್ಟಂಥ ಏನು ಕಾಯಿಲೆ ಇರುತ್ತೆ ಮಕ್ಕಳಲ್ಲಿ ಕಾಣಿಸ್ಬರೋಂಥ 10 kg ಮೇಲ್ಪಟ್ಟ ತೂಕ, ಮಕ್ಕಳ ತೂಕ 10 kgಕ್ಕಿಂತ ಜಾಸ್ತಿ ಇದ್ದಿದ್ದರೆ ಆ ಮಕ್ಕಳಿಗೆ ಯಶಸ್ವಿಯಾಗಿ ನಾವು ಆ ಛಿದ್ರವನ್ನು ಬಂದ್ ಮಾಡುವಂಥ ಚಿಕಿತ್ಸೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಇದನ್ನು ನಾವು ಹೈದರಾಬಾದ್ನಿಂದ ಬರ್ತಕ್ಕಂಥ ಒಬ್ಬರು ವೈದ್ಯರಿದ್ದಾರೆ, ಕೇರ್ ಹಾಸ್ಪಿಟಲ್ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ MOU ಮಾಡ್ಕೊಂಡಿದ್ವಿ. ಆ ಆಸ್ಪತ್ರೆಯ ವೈದ್ಯರು ಮತ್ತು ನಾವು ಇಬ್ಬರು ಜೊತೆಯಲ್ಲಿ ಈ ಒಂದು ಚಿಕಿತ್ಸೆಯ ಪ್ರಕ್ರಿಯೆಯನ್ನು ನಾವು ಪ್ರಾರಂಭಿಸಿದ್ವಿ ಇಲ್ಲಿ. ಇದು ಈ ತಿಂಗಳಿಂದನೇ ಪ್ರಾರಂಭವಾಗಿದೆ. ಇದರ ಎಲ್ಲ ಹೃದಯಕ್ಕೆ ಸಂಬಂಧ ಮೊದಲು ಬೆಂಗಳೂರಿಗೆ ಅಥವಾ ಹೋಗಬೇಕಾಗ್ತಿತ್ತು. ಇನ್ನು ಗುಲ್ಬರ್ಗದಲ್ಲೂ ಕೂಡ ಈ ಗುಲ್ಬರ್ಗ ಜಯದೇವ ಆಸ್ಪತ್ರೆಯಲ್ಲೂ ಕೂಡ ಇದನ್ನು ಮಾಡ್ತಾ ಇಲ್ಲ. ಮಕ್ಕಳ ಹೃದಯ ರೋಗಕ್ಕೆ ಸಂಬಂಧಪಟ್ಟ ಡಿವೈಸ್ ಕ್ಲೋಜರ್ ಚಿಕಿತ್ಸೆಗಳೇನಿತ್ತು, ಟ್ರೀಟ್ಮೆಂಟ್ಸ್ ಏನಿದೆ ಅಲ್ಲಿಂದ ಅವರು ಮತ್ತೆ ಬೆಂಗಳೂರಿಗೆ ಕಳಿಸ್ತಾ ಇದ್ದಾರೆ. ಬಟ್ ಇದನ್ನು ನಾವು ಇಲ್ಲೇ ನಮ್ಮ ಆಸ್ಪತ್ರೆಯಲ್ಲೇ ಇದನ್ನು ಪ್ರಾರಂಭಿಸಿದ್ದೀವಿ. ಓಪನ್ ಹಾರ್ಟ್ ಸರ್ಜರಿ ಬೇಕಾಗಿದ್ದವ್ರು ಮಾತ್ರ ಹೋಗ್ಬೋದು. ಬಟ್ ಇದನ್ನು ವಿದೌಟ್ ಓಪನ್ ಹಾರ್ಟ್ ಸರ್ಜರಿ, ತೆರೆದ ಹೃದಯ ಚಿಕಿತ್ಸೆ ಇರಲಾರ್ದೇ ಅದನ್ನು ಒಂದು ಯಂತ್ರದಿಂದ ನಾವು ವಿದೌಟ್ ಎನಿ ಸೂಚರ್ಸ್, ಅಂದರೆ ಸೂಚರ್ಸ್ ಹಾಕ್ದಾನೆ ಅದನ್ನು ನಾವು ಕ್ಲೋಸ್ ಮಾಡ್ಬೋದು. ಸೊ ಈ ಚಿಕಿತ್ಸೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಿದ್ವಿ ಮಕ್ಕಳಿಗೆ. ಇದಕ್ಕೆ ಮಿನಿಮಮ್ ತೂಕ 10 kgಕ್ಕಿಂತ ಮೇಲ್ಪಟ್ಟು ಇದ್ದಿದ್ದರೆ ಯಶಸ್ವಿಯಾಗಿ ಮಾಡಲಾಗ್ತದೆ. ಇದಕ್ಕೆ ಯಾವುದೇ ರೀತಿಯಂಥ ಒಂದು ಅಡಚಣೆಗಳು ಬರ್ತಾ ಇಲ್ಲ. ಪರಿಣಿತ ವೈದ್ಯರು ತಂಡ ಹೈದರಾಬಾದಿಂದ ಬರುತ್ತೆ. ಅವ್ರ ಜೊತೆ ನಾವು ಕೂಡಿ ಮಕ್ಕಳನ್ನು ಮೊದಲೇ ಪ್ರಿಪ್ರೇಷನ್ ಎಲ್ಲ ಮಾಡಿ ಅವತ್ತಿನ ದಿವಸ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ಈ ಚಿಕಿತ್ಸೆಯನ್ನು ನಾವು ಪ್ರಾರಂಭಿಸಿದ್ವಿ. ಇದಲ್ಲದೆ ಈಗ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಇದೊಂದು ವಿಷಯ ಆಯಿತು. ಇನ್ನೊಂದು ವಿಷಯ ಅಂತಂದಿದ್ರೆ, ಈಗ ನಮ್ಮ ಹತ್ರ ತುರ್ತು ಚಿಕಿತ್ಸೆಗೋಸ್ಕರ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕಲ್ಲಿ ಯಾವುದೇ ರೀತಿಯ ಚಿಕಿತ್ಸೆ ಇದ್ದರೂ ಕೂಡ ಅದನ್ನು ನಾವು ಯಶಸ್ವಿಯಾಗಿ ಮಾಡ್ತಾಯಿದ್ದೇವೆ. ಮೊನ್ನೆನೇ ನಾವು ಒಂದು ಕೇಸ್ ಸ್ಟಡಿ ಇದೆ. ಪೇಷಂಟ್ ಅಜೀಮುದ್ದೀನ್ ಅಂತ 74 ವರ್ಷದ ವಯಸ್ಸಿನವರು. ಅವರಿಗೆ ಭಾಳಷ್ಟು ರೋಗಗಳು ಜೊತೆಯಲ್ಲಿದ್ದವು. ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್, ಅಂದರೆ ಅವರಿಗೆ ಕಾರ್ಪಲ್ಮನಲ್ಲೇ, ಅಂದರೆ ಭಾಳ ದಿವಸದಿಂದ ಸ್ನೋರಿಂಗ್ ಮಾಡ್ತಾರಲ್ಲ, ಕರಾಟೆ ಮಲ್ಕೊಂಡಾಗ ಗುರು ಸೌಂಡ್ ಮಾಡ್ತಾರಲ್ಲ, ಅದನ್ನು ಸ್ನೋರಿಂಗ್ ಅಂತೀವಿ. ಆ ಸ್ನೋರಿಂಗ್ ಭಾಳ ವರ್ಷದಿಂದ ಇದ್ದು ಹೃದಯದ ಬಲಭಾಗದಲ್ಲಿ ಒತ್ತಡ ಹೆಚ್ಚಾಗಿ ಆ ರೈಟ್ ಹಾರ್ಟ್ ಫೇಲ್ಯೂರ್ ಆಗಿತ್ತು. ಆ ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಬಂದು ಹೃದಯ ಬಡಿತ, ಹಾರ್ಟ್ ಬೀಟ್ಸ್ ಅಂತೀವಲ್ಲ, ಅದು ಕೇವಲ 25ರಿಂದ 30 ಹೃದಯ ಬಡಿತ ಆಗಿದ್ದಾಗ ನಾವು ಮತ್ತೆ ಇಲ್ಲಿ ಬಂದಾಗ ಹೃದಯ ನಿಂತೋಗ್ಬಿಟ್ಟಿತ್ತು. ಅದನ್ನು CPR ಮಾಡಿ ಅಂದರೆ ಎದೆ ಒತ್ತಿ ಹೃದಯ ಬಡಿತನ ವಾಪಸ್ ತಂದು 4-5 ಸತ ಶಾಕ್ ಕೊಟ್ಟು, DC ಶಾಕ್ ಕೊಟ್ಟು ಕ್ಯಾಥ್ಲ್ಯಾಬಲ್ಲಿ ಅವರಿಗೆ ಎಮರ್ಜೆನ್ಸಿಯಾಗಿ ಸ್ಟೆಂಟ್ ಅಳವಡಿಸಿದ್ವಿ. ಸ್ಟೆಂಟ್ ಅಳವಡಿಸಿದ ನಂತರ ಕೂಡ ಸುಮಾರು 5-6 ಸರ್ತಿ ಅವ್ರ ಹೃದಯ ಬಡಿತ ನಿಂತಿತ್ತು. CPR 2 ದಿವಸ ಸತತವಾಗಿ 2 ದಿವಸ
3-4 ಸಲ CPR ಮಾಡಬೇಕಾಗಿತ್ತು. ಆ ಪೇಷಂಟು ಒಂದು ಮಿರಾಕಲಸ್ ಪೇಷಂಟ್, ಅಂದರೆ ಉಳಿಯೋ ಸಂಭಾವನೆ ಭಾಳ ಕಡಿಮೆ ಇತ್ತು ಜೀವಂತಾಗಿ. ಬಟ್ ಇವತ್ತು ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ 6ನೇ ದಿವಸ ಇದೆ ಇವತ್ತು. ಈ ಪೇಷಂಟು ಇವತ್ತು ಡಿಸ್ಚಾರ್ಜ್ ಆಗ್ತಾಯಿದೆ. ಸೊ ಈ ಪೇಷಂಟ್ ಅಂದರೆ ಈ ರೀತಿ ಈ ಸ್ಟೇಜಿಗೆ ಬರೋದಕ್ಕಿಂತ ಮುಂಚೆನೇ ನಾವು ನಮ್ಮ ಹೃದಯ ಸಂಬಂಧಪಟ್ಟ ಕಾಯಿಲೆಗಳ ಏನು ಲಕ್ಷಣಗಳಿರ್ತವೆ ಅದನ್ನು ಗುರುತಿಸ್ಕೊಂಡು ಬೇಗ ಇಲ್ಲ ಇದಕ್ಕೆ ಈಗ ಈ ರೀತಿ ಆಗಕ್ಕೆ ಕಾರಣ ಅಂತಂದಿದ್ರೆ ಡಿಲೇಡ್ ಪ್ರೆಸೆಂಟೇಷನ್, ಭಾಳ ವಿಳಂಬ ಆಗಿದೆ ಅವ್ರಿಗೆ ಬರೋಕ್ಕೆ. ಮೊದಲು ಬೆನ್ನು ನೋವು ಮತ್ತು ಸ್ವಲ್ಪ ವಾಮಿಟಿಂಗು, ಈ ರೋಗ ಲಕ್ಷಣಗಳಿದ್ದರೂ ಕೂಡ ಹಾರ್ಟ್ ಅಟ್ಯಾಕ್ ಇರೋಂಥ ಸಂಭಾವನೆ ಇರುತ್ತೆ. ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಬೆನ್ನು ಈ ವಯಸ್ಸಲ್ಲಿ ಕಾಮನ್ ಆಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ಲಕ್ಷಣ ಅಲ್ಲ ಅಂತ ತಿಳ್ಕೊಂಡು ಅವ್ರ ಮನೆಯಲ್ಲೇ ವಿಳಂಬ ಮಾಡಿದ್ದಾರೆ. ಪೂರ್ತಿಯಾಗಿ ಬೆಹೋಶ್ ಅಂದರೆ ಪೂರ್ತಿಯಾಗಿ ಅನ್ಕಾನ್ಷಿಯಸ್ ಆದಮೇಲೆ ಪ್ರಜ್ಞೆ ತಪ್ಪಿದಾಗ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಅಂದರೆ ಆ ಸಮಯದಲ್ಲಿ ಬಂದಾಗ ಅವ್ರ BP ಕೇವಲ 60, ಸಿಸ್ಟೋಲಿಕ್ BP ಕೇವಲ 60 ಇತ್ತು, ಮತ್ತು ಹೃದಯ ಬಡಿತಗಳು 28 ಇಂದ 30 ಮಧ್ಯೆ ಇತ್ತು. ಈ ಪೇಷಂಟಿಗೆ ನಾವು ಇಮಿಡಿಯೇಟಾಗಿ CPR ಮಾಡಿ ಶಾಕ್ ಕೊಟ್ಟು ಸ್ಟೆಂಟ್ ಅಳವಡಿಸಿ 6 ದಿವಸ ಇಟ್ಕೊಂಡಿದ್ವಿ. ಮೊದಲನೇ 3 ದಿವಸ ಸತತವಾಗಿ 2-3 ಸಲ ಅವರಿಗೆ CPR ಕೊಡಬೇಕಾಗಂಥ ಪರಿಸ್ಥಿತಿ. 2-3 ಸತಿ ಹಾರ್ಟ್ ಬಂದಾಗಿತ್ತು. ಅವರು ಸ್ಲೋ ಆಗಿ ಈಗ ರಿಕವರ್ ಆಗಿದ್ದಾರೆ, ಡಿಸ್ಚಾರ್ಜ್ ಆಗ್ತಾಯಿದ್ದಾರೆ. ಈ ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡಿದ್ದು ಭಾಳ ಬಡೋ ಪೇಷಂಟ್ ಇದ್ದಿದ್ರು ಅಂತ. ಬಟ್ ಈ ಸ್ಟೇಜಿಗೆ ಬರೋಕ್ಕಿಂತ ಮುಂಚೆನೇ ಭಾಳಷ್ಟು ಜನ ವಿಳಂಬ ಮಾಡೋದ್ರಿಂದ ಈ ಕ್ರಿಟಿಕಲ್ ಕಂಡೀಷನಿಗೆ ಬರ್ತದೆ. ಬೇಗ ಒಂದೊಂದು ECG ಮಾಡಿಸ್ಕೊಂಡಿದ್ರೆ ಅವ್ರನ್ನ ಕಂಡುಹಿಡಿಬೋದು. ಕಂಡುಹಿಡಿದು ನಾವು ಸೂಕ್ತ ಟ್ರೀಟ್ಮೆಂಟ್ ಚೆನ್ನಾಗಿದ್ದಾಗೆ ಕೊಡ್ಬೋದು. ಸೊ ಈ 2 ವಿಷಯಗಳಿದ್ದು ಮೇನಾಗಿ ಮಕ್ಕಳ ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕಿತ್ಸೆ ಏನಿದೆ, ತೆರೆದ ಹೃದಯವಿಲ್ಲದೆ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಇರಲಾರ್ದೇ ಕೇವಲ ಪ್ರೊಸೀಜರ್ ಕಾಲಿಂದ ನರಗಳ ಮುಖಾಂತರ ಯಾವುದೇ ಒಂದು ಸೂಚರ್ಸ್ ಇರಲಾರ್ದೇ ಹೃದಯದಲ್ಲಿರುವಂಥ ರಂಧ್ರಗಳು ಛಿದ್ರಗಳನ್ನು ನಾವು ಮುಚ್ಚಬಹುದು. ಇದಕ್ಕೆ ಈ ಸೌಲಭ್ಯ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ನಮ್ಮಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸೊ ನಮ್ಮ ಭಾಗದ ಜನ ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇಲ್ಲೇ ಇದರ ಸದುಪಯೋಗ ಚಿಕಿತ್ಸೆ ಪಡ್ಕೋಬೋದು ಬೀದರಲ್ಲಿ.